ಏ ಹರಿ ಬಾರೋ ಬೇಗ ಬೇಗ ಹಚ್ಚು ಬಾಬಾ ಬೇಗ ಬೇಗ ಹಚ್ಚಲ್ಲ ನಾನು ನೋಡಿಲ್ಲಿ ನೋಡ ಅಣ್ಣ ಹೊಡಿಬೇಕಾರೆ ನಿನ್ ಬಂದು ತಪ್ಪಿಸ್ಯ ನಂಗೆ ಕಲ್ಪನಾ ಎಲ್ಲಿದ್ದಾಳೆ ಅಂತ ಹೇಳಿದ್ದಿದ್ರೆ ಏಟ ತಿನ್ನೋದಾರು ತಪ್ತಿತ್ತ ನಾನು ಹೇಳಿಲ್ವಾ ಕಲ್ಪನಾ ಎಲ್ಲಿದ್ದಾಳೆ ಗೊತ್ತಿಲ್ಲ ಅಂತ ನಂಗೂ ಹೊಡಿಯಕ್ ಗೊತ್ತು ನಿನ್ನ ಅಪ್ಪ ಅವನ ಅಣ್ಣ ಅಂತ ಸುಮ್ಮನೆ ಇದ್ದೀನಿ ಸರಿ ಸರಿ ಹಚ್ಚು ಎಲ್ಲೆಲ್ಲಿ ಬಿಳಿ ಬಿಳಿ ಕೂದಿದ್ದಲ್ಲ ಮಾತ್ರ ಹಚ್ಚು ಬೇಗ ಹಚ್ಚು ಹರಿ ಏ ಹರಿ ಸರಿಯಾಗಿ ಹಚ್ಚು ಏನು ಹಿಂಗೆ ಹಚ್ತೀಯ ಏನೋ ಈ ಸರಿ ಏನೋ ಬೇಕಾ ಬಿಟ್ಟು ಹಚ್ಚಿದೆ ಹಚ್ಚು ಸರಿ ನೋಡು ಈಗಲೇ ಒಂದು ಮಾತು ಹೇಳ್ಬಿಡ್ತೀನಿ ನೀನು ನನ್ನ ಜೊತೆ ಬರೋಂಗಿಲ್ಲ ಹಿಂದಿನ ಸಾರಿ ಮೊದಲೇ ಹೋಗಿ ಕೂತೆಲ್ಲ ಗಂಟು ಕಟ್ಕೊಂಡು ಕಾರಲ್ಲಿ ಯಾಕೆ ಬರಬಾರ್ದು ಹಿಂದಿನ ಸಾರಿ ರಗಳೆ ಅವಾಂತರ ಆಗಿದ್ದು ಸಾಲದ ಈ ಸಾರಿ ಮತ್ತಾಗಬೇಕಾ ಹೋಸಲಿ ನಿಂಗೆ ಧರ್ಮದ ಬಿದ್ದಿತ್ತಲ್ಲ ಬಿಸಿ ಬಿಸಿ ಕೊಳ್ಳಿ ನಮ್ಮ ಕಾರಂತರ ಹೋಟ್ರಲ್ಲಿ ಬಿಸಿ ಬಿಸಿ ಬಜ್ಜಿ ಕೊಡ್ತಾರಲ್ಲ ಹಾಗೆ ಬಿಸಿ ಬಿಸಿ ಕೊಳ್ಳಿ ಈ ಸರ್ತಿ ಎಲ್ಲಿಗೆ ಮೈಸೂರಿಗ ಅರಮನೆಗೆ ಹೋದ್ರೆ ಮಹಾರಾಜರನ್ನ ನಾನು ಕೇಳ್ದೆ ಅಂತ ಹೇಳು ಹಾಗೆ ಮೈಸೂರು ಬಾಗ್ತಾವ ಅಪ್ಪ ಏನು ಒಂದ್ ವೇಳೆ ಕಲ್ಪನಾ ಯಾವತ್ತೂ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಒಂದ್ ವೇಳೆ ನಿಮ್ ಸೊಸೆ ಮನೆಗ್ ಬಂದ್ಲು ಅಂತ ಇಟ್ಕೋ ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಲ್ಲ ಏನ್ ಮಾಡ್ತೀಯಾ ಬರ್ಲಿ ಕೊಚ್ಚಾಕ್ಬಿಡ್ತೀನಿ ಗೊಬ್ಬರದ ಗುಂಡಿಗೆ ಒಬ್ಬಳು ಸೊಸೆ ಕತ್ಲು ಕೋಣೆಲಿ ಇನ್ನೊಬ್ಬಳು ಸೊಸೆ ಗೊಬ್ಬರದ ಕೊಂಡಿಲಿ ಅಣ್ಣ ಅಣ್ಣ ಒಪ್ಪೋದು ನಾನೊಪ್ಪಲ್ಲ ಬಿಡಲ್ಲ ಅವಳನ್ನ ಅಪ್ಪ ನಿನ್ನೆ ದಾರಿಲಿ ಶೇಷಮ್ಮಕ್ಕ ಸಿಕ್ಕಿದ್ಲು ಅವಳು ಹೇಳ್ತಿದ್ಲು ನನಗೆ ಧರ್ಮ ಏನಂತ ಗಂಡ ಸಿಕ್ಕಿದ್ದಿದ್ರೆ ವಿಷಾಕ್ ಸಾಯಿಸ್ಬಿಡ್ತೀನಿ ಅಂದ್ಲು ಆದ್ರೆ ಅಮ್ಮ ಅಂತ ಕೆಲಸ ಮಾಡೇ ಇಲ್ವಲ್ಲ ಲಕ್ಕಿ ಅಂತಾರಲ್ಲ ನೀನು ಲಕ್ಕಿ ನೀನ್ ಬೈದ್ರೆ ಹೊಸಲಿ ನಿನ್ ಕೂದ್ಲನ್ನ ಗೊಬ್ಬರ ಕೊಕ್ಕೆ ತರ ಮಾಡಿದ್ನಲ್ಲ ಹಂಗ್ ಮಾಡಲ್ಲ ಹೋಗೋ ಈ ಸಲಿ ಹುಟ್ಟುಕ್ಕಿ ಕರ್ಕೊಂಬರ್ಬೇಡ ಹೋಗು ಒಳ್ಳೆ ಮೂಡಲಿದ್ದೇನೆ ಹಾಳು ಮಾಡಬೇಡ ಹೋಗು ಹೋಗು ಮಲ್ಕೊಳ ದಣಿಯೇ ಕಲ್ಪನಾ ಕಾಶ್ಮೀರಿ ಶೇವ್ ಆದ್ರೆ ಇದು ವಿದೇಶಿ ಮಾಡಿದ್ದಂಗದ ಕೆನ್ನಿ ಮುಟ್ಟಿದ್ರ ರಕ್ತ ಸುಳ್ಳಂತ ಬರ್ತದ ಕೆಂಪಣ್ಣ ಕೆಂಪಣ್ಣ ಏನ್ ಮಂಜೆ ಬೆಳಗ್ಗೆ ಬೆಳಗ್ಗೆ ಹಿಂಗ್ ಬಂದಿದ್ಯಾ? ಕೆಂಪಣ್ಣ ಇವತ್ತು ದೇವಸ್ಥಾನದಲ್ಲಿ ಹರಕೆ ಇರೋದು ನಿಜನಾ? ಏನ್ ಹಿಂಗಂತೀಯ? ಕಾಳಣ್ಣ ಹೇಳಿಲ್ವಾ? ನಿನ್ನೆ ದೇವಸ್ಥಾನದಲ್ಲೇ ಯಾರ್ಯಾರಿಗೆ ಹೇಳ್ಬೇಕು ಎಲ್ಲಾರ್ಗೂ ಹೇಳ್ ಕಳ್ಸಿದ್ದೀವಿ. ನಾಗಣ್ಣನ್ಗೆ ನಾನೇ ಖುದ್ದಾಗಿ ಹೇಳಿದ್ದೀನಿ. ಅಪ್ಪ ಹೇಳ್ದ, ನಂಬಿಕೆ ಬರ್ಲಿಲ್ಲ ನಂಗೆ. ಹೋದ್ ಸತಿ ಆದಂಗೆ ಆಗ್ಬಾರ್ದು ಅಂತ ಹೆಚ್ಚಾಗಿ ಗುಲ್ ಮಾಡ್ಲಿಲ್ಲ.
ಹರ್ಕೆಗ್ ಹುಡುಗಿ ಯಾರು? ಏ ನಿಂಗೆ ಗೊತ್ತಿಲ್ವಾ? ಧರ್ಮಯ್ಯನ ಮಗಳು. ಯಾಗೋ ಆ ಹುಡುಗಿನ ಆರ್ಸ್ಕೊಂಬಂದಿದ್ದಾಯ್ತು. ನಾವು ಅವನ ಮನೆಗೆ ಹೋದಾಗ ಕೋವಿ ತಗೊಂಡು ಎದುರಿಸ್ತಿದ್ದ. ನಮ್ಮೂರಿಗೆ ಅವಮಾನ ಮಾಡಾಕ್ಬಿಟ್ಟ. ಬರ್ಲಿ, ಈಗ ಪಂತಕ್ಕೆ ಬರ್ಲಿ, ಕೋವಿ ಸಮೇತವಾಗಿ ಅವನ್ನೇ ಸೂಟ್ ಹಾಕ್ಬಿಡ್ತೀವಿ. ಎಲ್ಲಿದ್ದಾಳೀಗ ಧರ್ಮಯ್ಯನ ಮಗಳು? ಅದು ಗೊತ್ತಿಲ್ಲ. ಮುಕ್ತೇಶ್ವರ ಎಲ್ಲೋ ವ್ಯವಸ್ಥೆ ಮಾಡಿದ್ದಾರೆ. ಇದು ಬದಲಿ ಅರ್ಕೆ ಅಲ್ವಾ? ಅದರಿಂದ ಹುಡುಗಿ ಜೊತೆಯಲ್ಲಿ ನೀವೇ ಮನೆಯವರಾಗಿರ್ಬೇಕಾಗುತ್ತೆ. ಬೇಗ ಬೇಗ ಹೊರಡ್ರಮ್ಮ, ರೆಡಿಯಾಗಿ. ಹೇಳು ಕಾಳಿ. ದಣಿ ಹೊಂಟ್ರೇನು? ಹೊರಡ್ತಾ ಇದ್ದೀನಿ. ಸ್ವಲ್ಪ ಲಘುನ ಹೊಂಟ್ರಪ್ಪ. ಇನ್ನು 3-4 ಗಂಟೆಲಲ್ಲಿರ್ತೀನಿ. ಶಿವ ಹಾಕೋದು ಹೊರಡೋದು ಅಷ್ಟೇ ಕೆಲಸ. ಕಳ, ಯಾಕೋ ನನಗೆ ನಿಮ್ಮೂರಿನವರದ್ದೇ ಹೆದರಿಕೆ. ಯಾಕೆ ಅಂದರೆ ನನ್ನಿಂದ ನಿಮ್ಮ ದೇವರಿಗೆ ಅಪಚಾರ ಆಯಿತು ಅಂತ ಅವರ ಮನಸ್ಸಲ್ಲಿದೆ. ಎಂಥದ್ದು ಇಲ್ರಿ, ಹೊಸ ಹರಕೆ ಅಂದ್ರೆ ಹಳೇದನ್ನು ಮರೀತಾರ. ನಮ್ಮ ಮಂದಿ ಇರೋದೇ ಹಂಗೆ ನೋಡ್ರಿ. ನೀವು ಧೈರ್ಯ ಬರ್ರಿ. ಆದರೂ ನಮ್ಮ ಲಾಡ್ಜಾಗ ರೂಮ್ ಬುಕ್ ಆಗಿದೆ, ನೀವು ಅಲ್ಲೇ ಇರ್ರಿ, ನಾ ಎಲ್ಲ ಮಾಡ್ತೀನಿ. ಅಂದಂಗೆ ನಿಮ್ಮ ಮಗನ ಕರ್ಕೊಂಡು ಬರಬೇಡ್ರಿ ಧನೇರ. ಇಲ್ಲ ಇಲ್ಲ ಕಾಳ, ನಿನ್ನೆ ರಾತ್ರಿನೇ ಅವನಿಗೆ ಹೇಳ್ಬಿಟ್ಟಿದ್ದೀನಿ. ಹಿಂದಿನ ಸಾರಿ ಬಂದಾಗ ಅವನು ಮಾಡಿದ್ದು ಸಾಕಾಗಿದೆ ನನಗೆ. ಇಲ್ಲ, ಹರಿ ಬರಲ್ಲ. ಬಂದರೆ ಏನಾದರೂ ತರಲೆ ಮಾಡ್ತಾನೆ. ಅಂದ್ರೆ ಲಘುನ ಹೊಂಟ್ಬಿಟ್ರಿ. ಕಾಳ, ಹೊರಡ್ತಾ ಇದ್ದೀನಿ. ಕೊಡು. ಎಲ್ಲಿಗೆ? ಚಂದ್ರಗಿರಿಗ? ಅದೇ ಚಂದ್ರಗಿರಿಗೆ ಮತ್ತೆ ಹೋಗ್ತಿದ್ದೀರಾ? ಹೌದು, ಏನೀಗ? ಇಷ್ಟೆಲ್ಲ ಅವಾಂತರ ನಡೆದ್ರು ಇನ್ನೂ ಬುದ್ಧಿ ಬರ್ಲಿಲ್ವಾ? ಇನ್ನೂ ನಿಮ್ ಕೊಳಕು ಬುದ್ಧಿ ನೆಟ್ಗಾಗ್ಲಿಲ್ವಾ? ಬಾ, ಈಗ ಬಂದಂಗೆ ಮಾತಾಡ್ತಾ ಇದ್ಯಾ ನೀನು? ಹಾಗಿನ ಗಲಾಟೆನ ಇನ್ನೂ ಮುಗ್ದಿಲ್ಲ. ಅದನ್ನ ಮುಗಿಸಕ್ಕೆ ಹೋಗ್ತಾ ಇದ್ದೀನಿ. ಊರವರೆಲ್ಲ ಸೇರಿ ಹರಕೆ ಅರೇಂಜ್ ಮಾಡಿದ್ದಾರೆ. ಹರಿ ಮಾಡಿದ ತಪ್ಪಿಗೆ ನಾನು ತಪ್ಪು ಕಾಣಿಕೆ ಕಟ್ಟಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಅಥವಾ ಇನ್ನೂ ಅದೇ ತಲೆ ಒಳಗಿದ್ಯಾ?
ತಗೊಳಕ್ಕೂ ನಾನೇ ಬರ್ಬೇಕಾ? ತಗೊಂಡ್ರೆ ಕೈ ತೆಗೆದೋಗುತ್ತಾ? ಹಲೋ ಧರ್ಮಯ್ಯ ಇದ್ದಾರಾ? ರೀ, ನಿಮಗೆ ನೀನೇ ಕೇಳು, ನನ್ನ ಹತ್ರ ಟೈಮ್ ಇಲ್ಲ. ಅವರು ಬೇರೆ ಊರಿಗೆ ಹೊರಟಿದ್ದಾರೆ. ತುಂಬಾ ಅರ್ಜೆಂಟು. ಬೆಳಿಗ್ಗೆ ಫೋನ್ ಮಾಡೋದು ನೋಡಿದ್ರೆ ಅರ್ಜೆಂಟ್ ಅಂತ ಗೊತ್ತಾಗುತ್ತೆ. ನಾನು ಅವರ ಹೆಂಡತಿ. ಹೇಳಿ. ನೋಡಿಮ್ಮ, ನಾನು ಚಂದ್ರಗಿರಿಯಿಂದ ಮಾತಾಡ್ತಿದ್ದೀನಿ. ಎಲ್ಲ ಹೋದ್ರೂ ಅಡ್ಡರಾಯಿ, ಯಾವ ಕೆಲಸನೂ ಆಗಲ್ಲ. ಓ, ಇದು ಚಂದ್ರಗಿರಿ ಅರ್ಜೆಂಟಾ? ಅವ್ರು ಅಲ್ಲಿಗೆ ಹೊರಟಿದ್ದಾರೆ. ತಾವ್ ಯಾರು ಅಂತ ಕೇಳಬಹುದಾ ನಾನು, ಅಥವಾ ಅವರಿಗೆ ಕೊಡ್ಬೇಕಾ? ಪರವಾಗಿಲ್ಲ, ನಿಮ್ಗೆ ಹೇಳ್ತೀನಿ. ಇವತ್ ಚಂದ್ರಗಿರಿಲಿ ಹರಕೆ ಪೂಜೆಗೆ ತಯಾರಿ ನಡೀತಾ ಇದೆ. ಇವತ್ ಸಂಜೆನೆ ಪೂಜೆ. ಹಾ, ಗೊತ್ತು. ಅವರಲ್ಲಿಗೆ ಹೊರಟಿದ್ದಾರೆ. ಇದೇನು ಮತ್ತೆ ನೆನಪಿನ ಕರೆನಾ? ಅಲ್ಲರಿ, ಇವತ್ತಿಲ್ ದೇವದಾಸಿ ಆಗ್ತಿರೋಳು ನಿಮ್ ಮಗಳು. ಮೇಲೆ ಎಲ್ಲ ಹೋಗೋದು ಮಕ್ಕಳ ನೋಡ್ತಾರೆ. ಏ ರವಿ, ಹತ್ತ ಗಾಡಿ. ಅಪಶಕನ, ಯಾವುದ ಕೆಲಸ ಕೊಡ್ತು ಬೆಕ್ಕಟ್ಟು ಬಂದಂಗೆ ಬರ್ತೀಯ? ಏನ್ ಹೇಳು? ಮಗಳ
ಹಲೋ, ನಾನು ಚಂದ್ರಗಿರಿ ಮಂಜುಳಾ. ಇಷ್ಟು ವರ್ಷ ಬೇರೆಯವ್ರ ಹೆಣ್ಮಕ್ಳನ್ನ ಹರಾಜು ಹಿಡಿಯೋದಕ್ಕೆ ಬರ್ತಿದ್ಯಲ್ಲ, ಇವತ್ತು ಸಂಜೆ ನಿನ್ನ ಮಗಳ ಹರಾಜು ನಡೀತಾ ಇದೆ. ಅದನ್ನ ತಪ್ಸಕ್ಕಾದ್ರೂ ಬಾ. ಏನಿಲ್ಲ ಎಲ್ಲ ದೇವ್ರ ಐತೆ ಮಗಳೇ. ಬೇಡ ಬೇಡ ಅಮ್ಮ.